ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನ ಗ್ರೌಂಡ್ ರಿಪೋರ್ಟ್ನಲ್ಲಿ ರಾಮನಗರ ಜಿಲ್ಲೆಯ ಸೋಲೂರು ಗ್ರಾಮದ ಬಸ್ ಸ್ಟ್ಯಾಂಡ್ ಬಗ್ಗೆ ಈ ವಿಡಿಯೋನ ನೀವು ಫುಲ್ಲಾಗಿ ನೋಡಿ, ನಿಮಗೆ ಅಲ್ಲಿನ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೂ ಯಾರು ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ ಮತ್ತು ಟ್ವಿಟರಲ್ಲಿ ಫಾಲೋ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ. ಈ ಬಸ್ ಸ್ಟ್ಯಾಂಡ್ ಒಳಗಡೆ ಯಾವುದೇ ಬಸ್ಸು ಬರುವುದಿಲ್ಲ ಮತ್ತು ಈ ಊರಿನ ಹತ್ತಿರ ಕೆಲವು ಬಸ್ಸುಗಳು ನಿಲ್ಲಿಸೋದೇ ಇಲ್ಲ. ಈ ಬಗ್ಗೆ ನಮ್ಮ ಮುಖವಾಡ ಮೀಡಿಯಾಗೆ ಅವರು ಹೇಳಿದ್ರು, ಸರ್ ಬನ್ನಿ ಸರ್ ಇಲ್ಲಿನ ಬಗ್ಗೆ ವರದಿ ಮಾಡಿ ಸರ್ ಅಂತ ನಮ್ಮನ್ನು ಕೇಳಿಕೊಂಡ್ರು. ಮುಖವಾಡ ಮೀಡಿಯಾ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬನ್ನಿ, ಇವಾಗ ನಾನು ಬಸ್ ಸ್ಟ್ಯಾಂಡ್ ಮುಂದಗಡೆ ಇದ್ದೀನಿ ನೋಡಿ. ಬಸ್ ಸ್ಟ್ಯಾಂಡ್ ಒಳಗಡೆ ಯಾವ್ಯಾವ ಆಟೋಗಳು ನಿಲ್ಸಿದ್ದಾರೆ ಬನ್ನಿ, ನಾನು ಹಂಗೆ ನಿಮಗೆ ತೋರಿಸ್ತೀನಿ. ಬಸ್ ಸ್ಟ್ಯಾಂಡು ಮತ್ತು ಇಲ್ಲಿ ಬರ್ತಾ ಇರೋ ಬಸ್ಸು ಎರಡೂ ತೋರಿಸ್ತೀನಿ ನೋಡಿ. ಇದು ಬಸ್ ಸ್ಟ್ಯಾಂಡು ನೋಡಿ. ಬಸ್ ಸ್ಟ್ಯಾಂಡ್ ಮಾಡಿರೋದೇನಕ್ಕೆ? ಈ ಬಸ್ಸು ನೋಡಿ ನಿಲ್ಲಿಸದೆ ಯಾವ ರೀತಿ ಹೋಗ್ತಾ ಇದ್ದಾರೆ. ಒಂದು ರೀತಿಯ ಬಸ್ಸು ಈ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತಾ ಇಲ್ಲ ಅನ್ನೋದೇ ಇಲ್ಲಿ ಜನರ ಒಂದು ಅಳಲು. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಈ ವಿಡಿಯೋನ ಅವ್ರಿಗೂ ತೋರಿಸೋಣ. ಈ ರೀತಿ ಘಟನೆ ಮತ್ತೆ ಯಾವುದೇ ಊರಲ್ಲಿ ಆಗದೇ ಇರೋಂಗೆ ನಾವೊಂದು ಮಾಹಿತಿನ ಡಿಪಾರ್ಟ್ಮೆಂಟ್ಗೆ ಕೊಡೋಣ. ಈ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಬಸ್ ಬರಲಿಲ್ಲ ಅಂತ ಕಾರು, ಆಟೋ, ಟೂ ವೀಲರ್ನ ಪಾರ್ಕಿಂಗ್ ಜಾಗ ಆಗಿದೆ. ನಮ್ಮ ಮುಖವಾಡ ಮೀಡಿಯಾ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹೋಟ್ಲು ಸಹ ಇದೆ. ಆ ಹೋಟ್ಲು ಒಳಗಡೆ ಹೋಗಿ ನೋಡಿದ್ರೆ ಯಾರಿಗೇ ಆಗಲಿ ಊಟ ಮಾಡೋ ಯೋಚನೆ ಬರೋದಿಲ್ಲ. ಈ ಹೋಟ್ಲಿನ ಬಗ್ಗೆ ಈ ಪರಿಸ್ಥಿತಿಯನ್ನು ನೋಡಿ ನಾವು ಅವ್ರನ್ನ ಕೇಳ್ತೀವಿ, ಯಾಕೆ ಈ ರೀತಿ ಇಟ್ಕೊಂಡಿದ್ದೀರಾ? ಈ ಥರ ಗಲೀಜಾಗಿದ್ದರೆ ಯಾರಿಗೇ ಆಗಲಿ ಆರೋಗ್ಯಕ್ಕೆ ತೊಂದರೆ ಆಗಲ್ವಾ ಅಂತ ನಾವು ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಸರ್ ನಾವು ಎಷ್ಟೋ ಸತಿ ಇದ್ರ ಬಗ್ಗೆ ಅವ್ರನ್ನ ಕೇಳ್ಕೊಂಡಿದ್ದೀವಿ, ಇದನ್ನು ರೆಡಿ ಮಾಡಿಸ್ಕೊಡಿ. ಆದರೆ ಯಾರೂ ಕಿವಿಗೆ ಹಾಕೊಳ್ಳಲ್ಲ ಸರ್. ಬರ್ತಾರೆ, ವರ್ಷ ಬರ್ತಾರೆ, ಸುಮ್ಮನೆ ಆಯಿತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಏನೂ ಮಾಡೋದಿಲ್ಲ ಸರ್. ಇದರಿಂದ ನಮಗೆ ವ್ಯಾಪಾರನೂ ಸಹ ಇಲ್ಲ ಸರ್ ಅಂತಾರೆ. ಇವ್ರು ಏನು ಮಾಡ್ತಾರೆ, ವರ್ಷನೋ 2 ವರ್ಷಕ್ಕೊಂದು ಸತಿ ಬಂದಾಗ ಹೊರಗಡೆಯಿಂದ ಜನಗಳ ಕಣ್ಣಿಗೆ ಕಾಣಿಸ್ಲಿ ಅಂತ ಚೆನ್ನಾಗಿ ಪೇಂಟ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡ್ತಾರೆ, ತಿಂದು ತೇಗ್ತಾರೆ. ಇದೇ ಈ ಸರ್ಕಾರಗಳು ಮಾಡ್ತಾ ಇರೋವಂಥ ಕೆಲಸ. ಇದರಿಂದ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗೋಣ, ಕೈ ಜೋಡಿಸೋಣ, ಎಲ್ಲರಿಗೂ ಒಳ್ಳೆಯದಾಗೋವಂಗೆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ನಮ್ಮ ಈ ಮುಖವಾಡ ಮೀಡಿಯಾ ಬಯಸ್ತಾ ಇದ್ದೆ. ಬನ್ನಿ ನನ್ನ ಜೊತೆ ಕೈ ಜೋಡಿಸಿ.